ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ನಾಳಿದ್ದಿಂದ ರಾಜ್ಯದಲ್ಲಿ KSRTC ಬಸ್ಗಳು ಓಡಾಡೋದಿಲ್ವಾ, ಸಾರ್ವಜನಿಕರಿಗೆ ಬಸ್ಗಳು ಸಿಗಲ್ವಾ ಅನ್ನೋ ಒಂದು ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ, ನಾಳೆ KSRTCಯ 4 ನಿಗಮಗಳ ನೌಕರರು ಒಂದು ಬೆಂಗಳೂರು ಚಲೋಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಭಾಗವಾಗಿ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಶಾಂತಿಯುತವಾಗಿ KSRTC ನೌಕರರ ಸಂಘದವರು ಪ್ರತಿಭಟನೆಯನ್ನು ಮಾಡ್ತಾರೆ. ಸದ್ಯಕ್ಕಂತೂ ನಾಳಿದ್ದರ ಮಟ್ಟಿಗೆ KSRTC ಬಸ್ಗಳು ಇರ್ತಾವ ಇಲ್ವಾ ಅನ್ನೋ ದೊಡ್ಡ ಕರಿಚಾಯ ಈಗ ರಾಜ್ಯಾದ್ಯಂತ ಇರ್ತಕ್ಕಂಥದ್ದು. ಹಾಗಾದರೆ ಜನ ಈ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಒಂದಷ್ಟು ಬೇಡಿಕೆಗಳಿದ್ದಾವೆ, ಸರ್ಕಾರ ಈಡೇರಿಸಬೇಕು ಅಂತ ಅವ್ರು ಕೇಳ್ತಾರೆ. ಕರೆಕ್ಟು, ಒಳ್ಳೆ ಬೇಡಿಕೆ ಆದರೆ ಖಂಡಿತ ಅದು ಒಬ್ಲೈಸ್ ಮಾಡಬೇಕು. ಸರ್ಕಾರ ಮಾಡಿದ್ರೆ ಒಳ್ಳೆಯದು. ನಾವು ಭದ್ರಾವತಿಯಿಂದ ಬಂದಿರೋದು ಸರ್. ಭದ್ರಾವತಿಯಿಂದ ಪ್ರತಿದಿನ KSRTC ಹ್ಞೂ ಸರ್, ಬಳಸ್ತೀರಿ. ನಾಳಿದ್ದು KSRTC ಬಂದಾದರೆ ತೊಂದರೆ ಆಗುತ್ತಾ ಹೇಗೆ? ತೊಂದರೆ ಆಗುತ್ತೆ, ಪಾಪ ದೂರದಿಂದ ಬಂದಿರೋರಿಗೆಲ್ಲ ತೊಂದರೆ ಆಗುತ್ತಲ್ಲ ಸರ್. ತೊಂದರೆ ಆಗುತ್ತೆ, ಪಬ್ಲಿಕ್ಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಬಟ್ ಅವ್ರ ಬೇಡಿಕೆನೂ ಇಂಪಾರ್ಟೆಂಟೇ ಅಲ್ವಾ. ಅದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೋ ನೋಡಬೇಕು. ಅಲ್ಲ, ಅವ್ರ ಪರವಾಗಿ ತಗೊಂಡ್ರೆ ಒಳ್ಳೆಯದು. ಯಾಕೆ ಅಂತೇಳಿಲ್ಲ, ಸ್ಟ್ರೈಕೆಲ್ಲ ಮಾಡ್ತಾರಲ್ವ. ಇವರು ಒಂದು ಬೇಡಿಕೆಗಳು ಈಡೇರಿಸೋ ಅಂಥದ್ದು ಬೇಡಿಕೆ ಇವರು ಕೇಳಿಬಿಟ್ಟು ಅವರು ಈಡೇರಿಸಿದ್ರೆ ಅನುಕೂಲ ಆಗುತ್ತೆ. ತೊಂದರೆ ಆಗುತ್ತೆ. ಯಾಕಂದರೆ ಅವ್ರಿಗೆ ಸ್ಯಾಲ್ರಿ ಹೈಕ್ ಆಗಿಲ್ಲ ಅಂತಂತೇಳಿ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಮಾಡಲಿ, ಅವಕ್ಕೆ ಅವರು ಸ್ಟ್ರೈಕ್ ಮಾಡಲಿ, ಸರ್ಕಾರಕ್ಕೆ ಅವ್ರು ವರದಿ ಮಾಡಲಿ. ಅವ್ರ ನಮಗೆ ಇದರಿಂದ ಸಂಬಳ ಕಡಿಮೆ ಆಗ್ತಿದೆ KSRTC ಅವರು ಸಂಸ್ಥೆ. ಅದರಿಂದ ಸರ್ಕಾರ ಅವರು ಸ್ಟ್ರೈಕ್ ಮಾಡೋದ್ರಿಂದ ಸಾರ್ವಜನಿಕ ತೊಂದರೆ ಆಗುತ್ತೆ. ಸರ್ಕಾರ ಏನು ಮಾಡಬೇಕು ಅಂತ? ಸರ್ಕಾರದ ಬಗ್ಗೆ ಸರ್ಕಾರದವರು ಸಿದ್ದರಾಮಯ್ಯನವರು, ಚೀಫ್ ಮಿನಿಸ್ಟರ್ ಆದವರು ಅವ್ರಿಗೆ ಕೇಳಿ ಸಮಸ್ಯೆ ಏನಿದೆ ಬಗೆಹರಿಸಿ ಅವ್ರಿಗೆ ಸ್ವಲ್ಪ ಸಂಬಳ ಜಾಸ್ತಿ ಮಾಡಬೇಕು. ಸರ್, ಒಬ್ಬರು ಡೈಲಿ KSRTCಯಲ್ಲಿ ಓಡಾಡೋದು ತೊಂದರೆ ಆಗಲ್ವಾ ಸರ್? ಮತ್ತೆ ಜನಗಳಿಗೆ ತೊಂದರೆ ಆಗಲ್ವಾ? ಮತ್ತೆ ಪಾಪ ಅವ್ರಿಗೆ ಸ್ಯಾಲ್ರಿ ಹೈಕ್ ಆಗಬೇಕು ಅಂತಂತೇಳಿ ಅವ್ರ ಪ್ರತಿಭಟನೆ. ಈಗ ಅವ್ರ ಸಮಸ್ಯೆ ಇರುತ್ತೆ, ಅವ್ರು ಹೇಳಿಕೆ ಅಂತಿರ್ತಾರೆ. ಅವ್ರ ಸಮಸ್ಯೆನೂ ಬಗೆಹರಿಸ್ಬೇಕಲ್ವಾ? ಸರ್ಕಾರಕ್ಕೆ ಏನು ಹೇಳ್ತೀರ ಹಾಗಾದ್ರೆ? ಈಗ ಅವರು ಕೇಳ್ತಾರೆ, ಅವರು ಕೊಡ್ತಕ್ಕದ್ದನ್ನು ಕೆಲವೊಂದಾಗ ಕೊಡಲೇಬೇಕು. ಅವ್ರಿಗೆ ಕೆಲಸ ಮಾಡ್ತಾರಲ್ವ. ಅದರಲ್ಲಿ ಯಾವ್ದು ಒಳ್ಳೇದು, ಯಾವುದು ಕೆಟ್ಟದ್ದು, ಯಾವ್ದು ಕೊಟ್ಟರೆ ಸರಿಯಾಗುತ್ತೆ, ಯಾವ್ದು ಕೊಟ್ಟರೆ ಸರಿಯಾಗಲ್ಲ, ಅದನ್ನು ನೋಡಿ ತಿಳ್ಕೊಂಡು ಸರ್ಕಾರನೂ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಸರ್ಕಾರ ಇದರಲ್ಲಿ ಮಾಮೂಲಿ ಅವರಿಗೆ ಎಷ್ಟು ತಿಂಗಳು ಮಾಡಿದ್ರು ಪೇಮೆಂಟ್ ಕ್ಲಿಯರ್ ಮಾಡಬೇಕು. ನೆಕ್ಸ್ಟ್ ಕಮಿಷನ್ ಮಾಡಬೇಕು ಬಸ್ಗಳನ್ನ. ಮತ್ತು ಅವ್ರ ಹೆಣ್ಣು ಮಕ್ಕಳು ಹೊಟ್ಟೆಪಾಡು ಏನಾಗಬೇಕು? ಇದಾದರೆ ತೊಂದರೆನಾ ಹೇಗೆ? ಹಾಂ, ಇದು ತುಂಬ ತೊಂದರೆನೇ ಆಗುತ್ತೆ. ಯಾಕಂದರೆ KSRTC ಇವಾಗ ಫ್ರೀ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ KSRTCಯಲ್ಲೇ ಓಡಾಡ್ತಿದ್ದಾರೆ ಎಲ್ಲರೂ. ಸೊ ಪ್ರಾಬ್ಲಮ್ ಆಗುತ್ತದೆ. ಎಲ್ಲ ವಿದ್ಯಾರ್ಥಿಗಳು, ಸ್ಟೂಡೆಂಟಿಗೆ ಎಲ್ಲ ಬಸ್ಸಲ್ಲೇ ಓಡಾಡ್ತಾರೆ. ಅವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ಬೋದು. ನಾವು ಬರೋ ಸ್ಟೂಡೆಂಟ್ಸ್ ಡೈಲಿ KSRTCಗೆ ಬರೋದು. ಇರಬೇಕು, ಬಸ್ಸಸ್ ಇರಬೇಕು. ಯಾವ ಊರಿಂದ ಬರೋದು? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ KSRTC ಕೇಳಿದ್ರಲ್ಲ, ಇದು ಸಾರ್ವಜನಿಕರ ರೆಸ್ಪಾನ್ಸ್. ಏನು 4 ಸಾರಿಗೆಗಳ ನೌಕರರು ಕೊಟ್ಟಿರ್ತಕ್ಕಂಥ ಪ್ರತಿಭಟನೆ ನ್ಯಾಯಯುತವಾಗಿದ್ದರೆ ಅವರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಮಾತುಕತೆಯ ಮುಖಾಂತರವೇ ಇದನ್ನು ಬಗೆಹರಿಸಬೇಕು. ಯಾವುದೇ ರೀತಿಯ ಪ್ರತಿಭಟನೆಗೆ ಅವಕಾಶವನ್ನು ಕೊಡಬಾರ್ದು. ಬಂದಾದರೆ ಸಾಕಷ್ಟು ವಿದ್ಯಾರ್ಥಿಗಳು ಆಗಷ್ಟೇ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.